ಮಾನವನ ಹರಾಜು ಹಾಕುವುದು ಜೊತೆಗೆ ಬೆಂಗಳೂರಿನ ಮಾನವನ ಹರಾಜು ಹಾಕುವಂತ ಕೆಲಸ ಈ ರೇವ್ ಪಾರ್ಟಿ ಮೂಲಕವಾಗಿ ಪದೇ ಪದೇ ಮಾಡ್ತಾನೆ ಇರ್ತಾರೆ. ಎಲೆಕ್ಟ್ರಾನಿಕ್ ಸಿಟಿಯ ಸಿಂಗೇನ ಅಗ್ರಹಾರದಲ್ಲಿ ರೇವ್ ಪಾರ್ಟಿ ನಡೆದಿದೆ. ಹೆಚ್ಚುವರಿ ಪೊಲೀಸ್ ಆಯುಕ್ತ ಚಂದ್ರಗುಪ್ತ ಅವರು ಸುದ್ದಿಗೋಷ್ಠಿಯನ್ನ ಮಾಡಿದ್ದಾರೆ. ಜಿಆರ್ ಫಾರ್ಮ್ ಹೌಸ್ ಎಂಬಲ್ಲಿ ಪಾರ್ಟಿ ನಡೆಸ್ತಾ ಇದ್ರು. ಕೊಕೇನ್, ಹೈಡ್ರೋ ಗಾಂಜಾ, ಎನ್ಡಿಎಂಎ ಪಿಲ್ಸ್ ಕೂಡ ವಶಕ್ಕೆ ಪಡೆದಿದ್ದೇವೆ. 100 ಜನರು ತಡರಾತ್ರಿ ಮಾದಕ ವಸ್ತು ಬಳಸಿ ಪಾರ್ಟಿಯನ್ನ ಮಾಡಿದ್ದಾರೆ. ಕೆಲವರ ಮಾದಕ ವಸ್ತು ಇಟ್ಕೊಂಡಿದ್ರು. ಕೆಲವರು ಪಾರ್ಟಿ ಆಯೋಜಕರನ್ನ ವಶಕ್ಕೆ ಪಡೆದಿದ್ದೇವೆ. ಎಲ್ಲರನ್ನೂ ಕೂಡ ಮೆಡಿಕಲ್ ಚೆಕಪ್ಗೆ ಒಳಪಡಿಸ್ತಾ ಇದ್ದೇವೆ ಅಂತ ಹೆಚ್ಚುವರಿ ಪೊಲೀಸ್ ಆಯುಕ್ತ ಚಂದ್ರಗುಪ್ತ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ರೇವ್ ಪಾರ್ಟಿ ಮೂಲಕವಾಗಿ ಬೆಂಗಳೂರಿನ ಹೆಸರನ್ನ ಕೆಡಿಸುವಂಥ ಕೆಲಸವನ್ನ ಪದೇ ಪದೇ ಮಾಡ್ತಾನೆ ಇರ್ತಾರೆ. ಬೇರೆ ರಾಜ್ಯಗಳಿಂದ ಇಲ್ಲಿ ಬಂದು ಪಾರ್ಟಿ ಮಾಡೋದು, ಇಲ್ಲಿ ಹೆಸರು ಕೆಡುವಂಥದ್ದು. ಅಂದರೆ ಬೆಂಗಳೂರಿನಲ್ಲೇ ರೇವ್ ಪಾರ್ಟಿ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಇವರೆಲ್ಲ ಬರೋ ಬೇರೆ ರಾಜ್ಯಗಳಿಂದ. ಬೆಂಗಳೂರು ನಗರದಲ್ಲಿ ಮಾದಕ ವಸ್ತುಗಳ ನಿಗ್ರಹಕ್ಕಾಗಿ ನಿರಂತರವಾಗಿ ಕಾರ್ಯಾಚರಣೆ ನಡೆಸ್ತಾ ಇರತಕ್ಕಂಥ ಒಂದು ಭಾಗವಾಗಿ ನಿನ್ನೆ ದಿನ ನಗರ ಹೊರವಲಯದ ಒಂದು ಫಾರ್ಮ್ ಹೌಸ್ನಲ್ಲಿ ಮಾದಕ ವಸ್ತುಗಳನ್ನು ಬಳಸ್ತಾ ಇದ್ದಾರೆ ಹಾಗೂ ಒಂದು ರೇವ್ ಪಾರ್ಟಿ ನಡೀತಾ ಇದೆ ಅಂತಕ್ಕಂಥ ಒಂದು ಮಾಹಿತಿ ಮೇಲೆ CCBಯ ಅಧಿಕಾರಿಗಳು ಸ್ಥಳೀಯ ಪೊಲೀಸರ ಜೊತೆ ಆ ಒಂದು ಫಾರ್ಮ್ ಹೌಸ್ಗೆ ದಾಳಿ ಮಾಡಿದಾಗ ಅಲ್ಲಿ ಹಲವು ಮಾದಕ ವಸ್ತುಗಳು ಪತ್ತೆಯಾಗಿದೆ. ನಂತರ ಸ್ಥಳಕ್ಕೆ ನಮ್ಮ ಶ್ವಾನ ದಳವನ್ನು ಕರೆಸ್ಕೊಂಡು ಅದರಿಂದ ತಪಾಸಣೆ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಮಾದಕ ವಸ್ತುಗಳು ಸಿಕ್ಕಿದ್ದಾವೆ. ಸುಮಾರು 100 ಜನರು ಇದ್ದಂಥ ಆ ಒಂದು ಫಾರ್ಮ್ ಹೌಸ್ನಲ್ಲಿ ಮ್ಯೂಸಿಕ್ ಉಪಯೋಗಿಸಿ ಸುಮಾರು ರಾತ್ರಿ 3:30 ಗಂಟೆ ಸಮಯದಲ್ಲಿ ಈ ಒಂದು ಮಾದಕ ವಸ್ತುಗಳನ್ನ ಬಳಸ್ತಾ ಇರತಕ್ಕಂಥದ್ದು ಕಂಡುಬಂದಿದ್ದು, ಅದಕ್ಕೆ ಸಂಬಂಧಿಸಿದಂತೆ 5 ಜನರನ್ನು ಬಂಧಿಸಿ ಒಂದು ಪ್ರಕರಣ ದಾಖಲಾಗಿದೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ. ಸದ್ಯಕ್ಕೆ ಸ್ಥಳದಲ್ಲಿ ಮಾದಕ ವಸ್ತು ಸೇವನೆಯ ಬಗ್ಗೆ ಕೂಡ ತನಿಖೆಯನ್ನು ಕೈಗೊಳ್ತಾ ಇದ್ದಾರೆ ಹಾಗೂ ಸ್ಥಳಕ್ಕೆ ನಮ್ಮ ಸೀನ್ ಆಫ್ ಕ್ರೈಮ್ ಅಧಿಕಾರಿಗಳು ಸಹ ಭೇಟಿ ನೀಡಿ ಸ್ಯಾಂಪಲ್ಗಳನ್ನು ಸಹ ಸಂಗ್ರಹಿಸಿದ್ದಾರೆ. ಇದಿಷ್ಟು ಈ ಪ್ರಕರಣಕ್ಕೆ ಸಂಬಂಧಿಸಿದಂಥ ಮಾಹಿತಿ. ಸರ್, ನೀವು ರೈಡ್ ಮಾಡೋ ಸಂದರ್ಭದಲ್ಲಿ ಮಾದಕ ವಸ್ತುಗಳು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಏನಾದ್ರು ಕ್ಲೂಗಳನ್ನು ಸಿಕ್ಕಿದೆಯಾ? ಲೈಕ್ ಕೊಕೇನ್, ಇದು ಪಾಕೆಟ್ಸ್, ಆ ರೀತಿ ಏನಾದ್ರು ಸಿಕ್ಕಿದೆ. ಅದನ್ನು ಹೇಳೋದಲ್ಲ ನಾನು, ಸಿಕ್ಕಿದೆ ಅಂತ. ಎಷ್ಟು ಜನ ಇದೆ ಸರ್ ಟೋಟಲ್? ಸುಮಾರು 100 ಜನ ಇದ್ದಿರ್ಬೋದು. ಅದರಲ್ಲಿ ಕೆಲವರು ಅಲ್ಲಿ ಅಸಿಸ್ಟ್ ಮಾಡ್ತಕ್ಕಂಥವ್ರು ಇದ್ದಿರ್ಬೋದು. ಅದಕ್ಕೆ ಸಮಗ್ರವಾಗಿ ಈಗ ಸ್ಥಳೀಯ ಪೊಲೀಸರು ಅದನ್ನ ತನಿಖೆ ಕೈಗೊಂಡಿದ್ದಾರೆ. ಮುಂದಿನ ವಿವರಗಳು ನಿಮಗೆ ತನಿಖೆಯಲ್ಲಿ ಗೊತ್ತಾಗ್ತದೆ. ಬೆಂಗಳೂರು ನಗರದಲ್ಲಿ ಮಾದಕ ವಸ್ತುಗಳ ನಿಗ್ರಹಕ್ಕಾಗಿ ನಿರಂತರವಾಗಿ ಕಾರ್ಯಾಚರಣೆ ನಡೆಸ್ತಾ ಇರತಕ್ಕಂಥ ಒಂದು ಭಾಗವಾಗಿ ನನ್ನ ಸಹೋದ್ಯೋಗಿ ಈಗ ಉಮೇಶ್ ಕ್ರೈಮ್ ಬ್ಯೂರೋಯಿಂದ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಫೈನಲಿ ಈಗ ಅಧಿಕೃತವಾಗಿ ಇಲ್ಲಿಯವರೆಗೂ ಸಿಗ್ತಾ ಇದ್ದಂತಹ ಮಾಹಿತಿ ಅಫಿಷಿಯಲ್ ಆಗಿ ಇರಲಿಲ್ಲ, ಇಂಥದ್ದು ನಡೀತಾ ಇತ್ತು, ಇಂಥದ್ದೆಲ್ಲ ಸಿಕ್ಕಿದೆ ಅನ್ನೋದಿತ್ತು. ಈಗ ಅಧಿಕೃತವಾಗಿಯೇ ಈಗ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ, ಮಾದಕ ವಸ್ತುಗಳೆಲ್ಲ ಸಿಕ್ಕಿದೆ ಅನ್ನುವಂಥದ್ರ ಬಗ್ಗೆ. ಕಡಿವಾಣ ಹಾಕೋಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಈ ವಿಚಾರದಲ್ಲಿ ಉಮೇಶ್? ಅರುಣ್, ಬೆಂಗಳೂರು ಹೊರವಲಯದಲ್ಲಿ ಈ ರೀತಿಯ ಪಾರ್ಟಿಗಳು ಸರ್ವೇ ಸಾಮಾನ್ಯ ಆಗಿರುವಂಥದ್ದು. ಸಾಕಷ್ಟು ಬಾರಿಗಳಲ್ಲೂ ಕೂಡ ಪ್ರತಿ ಬಾರಿ CCB ಅಧಿಕಾರಿಗಳು ದಾಳಿ ಮಾಡ್ತಾರೆ ಅಥವಾ ಬೇರೆ ಬೇರೆ ತಂಡಗಳು ದಾಳಿ ಮಾಡಿದಂಥ ವೇಳೆಯಲ್ಲಿ ಮಾತ್ರ ಅಲರ್ಟ್ ಆಗುವಂಥ ಸ್ಥಳೀಯ ಪೊಲೀಸರು ಇರ್ತಾರೆ. ಉಳಿದಂತೆ ಈ ಥರ ಪಾರ್ಟಿಗಳು ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡುವಂಥದ್ದು, ಕೆಲವರು ನೆಗ್ಲೆಕ್ಟ್ ಮಾಡುವಂಥದ್ದು. ಅಂದರೆ ಏನು ಪಾರ್ಟಿ ನಡೆಯಲ್ಲ ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ನೆಗ್ಲೆಕ್ಟ್ ಮಾಡ್ತಿರ್ತಾರೆ. ಹಾಗಾಗಿ ಪದೇ ಈ ಆನೇಕಲ್ಲು, ಚಂದಾಪುರ, ಈ ಹತ್ತತ್ರ ಏನು ತಮಿಳುನಾಡು ಬಾರ್ಡ್ರ್ ಏನಿದೆ, ಈ ಬಾರ್ಡ್ರಲ್ಲಿ ಸಾಕಷ್ಟು ಒಳ್ಳೆ ಫಾರ್ಮ್ ಹೌಸ್ಗಳಿರುವಂಥದ್ದು, ರೆಸಾರ್ಟ್ಲಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಫಾರ್ಮ್ ಹೌಸ್ಗಳಲ್ಲಿ ಪಾರ್ಟಿ ಮಾಡಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. 8 ಅಡಿ ಕಾಂಪೌಂಡ್ ಇರುತ್ತೆ, ಜೊತೆಗೆ ಅಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಯಾರಿಗೂ ಮಾಹಿತಿ ಇರೋದಿಲ್ಲ. ಊರಿನ ಹೊರಭಾಗದಲ್ಲಿರೋ ಕಾರಣಕ್ಕಾಗಿ ಏನು ಕಾರಣಕ್ಕೆ ಬರ್ತಾರೆ ಅನ್ನೋದ್ರ ಬಗ್ಗೆ ಜನ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಈ ಫಾರ್ಮ್ ಹೌಸ್ ಏನಿದೆ ಇದರಲ್ಲಿ ಪದೇ ಪಾರ್ಟಿಗಳು ನಡೀತಾ ಇದ್ವು ಅನ್ನೋದ್ರ ಬಗ್ಗೆ ಸ್ಥಳೀಯರಿಂದ ದೂರು ಬಂದಿತ್ತು. ಆ ದೂರಿನ ಆಧರಿಸಿ ಇವತ್ತು CCB ಅಧಿಕಾರಿಗಳು ದಾಳಿ ಮಾಡಿದಂಥ ವೇಳೆಯಲ್ಲಿ ಈಗ 100ಕ್ಕೂ ಹೆಚ್ಚು ಜನ ಸಿಕ್ಕಿಬಿದ್ದಿರುವಂಥದ್ದು. ಅದರಲ್ಲಿ ಬಹುತೇಕ ನಟ ನಟಿಯರು, ಮಾಡೆಲ್ಗಳು ಸೇರಿದಂತೆ ಬೇರೆ ಬೇರೆ ಉದ್ಯಮದಲ್ಲಿರುವವರೆಲ್ಲ ಸಿಕ್ಕಿಬಿದ್ದಿದ್ದಾರೆ. ಒಟ್ಟಿಗೆ ರಾತ್ರಿ 3 ಗಂಟೆಯಿಂದ ಇವಾಗ 1 ಗಂಟೆ ಆಗ್ತಾ ಇರುವಂಥದ್ದು. ಇಲ್ಲಿವರೆಗೂ ಕೂಡ ಎಲ್ಲರನ್ನೂ ಕೂಡ ಫಾರ್ಮ್ ಹೌಸಲ್ಲೇ ಇಟ್ಕೊಂಡು ವಿವಿಧ ರೀತಿಯ ತಪಾಸಣೆ ಮಾಡ್ತಾ ಇರುವಂಥದ್ದು. ಈಗಷ್ಟೇ ಅಬಕಾರಿ ಇಲಾಖೆ ಅಧಿಕಾರಿಗಳು ಬಂದಿರುವಂಥದ್ದು. ಅಂದರೆ ರಾತ್ರಿ ಬರ್ತಡೇ ಏನಿತ್ತು, ಬರ್ತಡೇಗೆ ದೊಡ್ಡ ಮಟ್ಟದಲ್ಲಿ ಮದ್ಯ ಕೂಡ ತರಿಸಿದ್ರು ಅನ್ನೋ ಮಾಹಿತಿ ಇರುವಂಥದ್ದು. ಅದ್ರ ಜೊತೆಗೆ ಬೇರೆ ಮಾದರಿಯ ಡ್ರಗ್ಸ್ ಕೂಡ ಪತ್ತೆಯಾಗಿರೋ ನಿಟ್ಟಿನಲ್ಲಿ ಅವರು ಕೂಡ ಬಂದೀಗ ಪರಿಶೀಲನೆಗೆ ಒಳಗಾಗಿ ಮಾಡ್ತಾ ಇರುವಂಥದ್ದು. ಸಾಕಷ್ಟು ಜನ ಇಲ್ಲಿ ಸ್ಥಳೀಯರು, ಪೊಲೀಸರು ಸೇರಿದಂತೆ ವಿವಿಧ ಇಲಾಖೆಗಳು ಕೂಡ ಈಗ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗ 101 ಜನ ಇರೋ ಕಾರಣಕ್ಕಾಗಿ ಎಲ್ಲರನ್ನೂ ಕೂಡ ಪ್ರತ್ಯೇಕವಾಗಿ ಅವರಿಂದ ಮಾಹಿತಿ ಕಲೆಕ್ಟ್ ಮಾಡುವಂಥದ್ದು, ಅವ್ರನ್ನ ವೈದ್ಯಕೀಯ ತಪಾಸಣೆಗೆ ಒಳಪಡಿಸೋದಕ್ಕೆ ಇಲ್ಲೇ ಎಲ್ಲ ಸಿದ್ಧತೆ ಮಾಡಿಕೊಂಡು ಆ ವೈದ್ಯಕೀಯ ತಪಾಸಣೆ ಆಧಾರದ ಮೇಲೆ ಯಾವ ಡ್ರಗ್ಸ್ ತೊಗೊಂಡಿದ್ದಾರೆ, ಎಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ದಾರೆ ಅನ್ನೋದು ಗೊತ್ತಾಗಬೇಕಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗ 5 ಜನನ ಅರೆಸ್ಟ್ ಮಾಡಿದ್ದಾರೆ, ಅವ್ರನ್ನು ಕೂಡ ವಿಚಾರಣೆ ನಡೆಸ್ತಾ ಇರುವಂಥದ್ದು. ಅರುಣ್. ಓಕೆ ಉಮೇಶ್, ಬಟ್
ಮದ್ಯ ಹೆಚ್ಚಿನ ಸಂಖ್ಯೆಯಲ್ಲಿ ಇಟ್ಕೊಂಡಿದ್ರು ಅಂದ್ರೆ ಅದೇನು ತಪ್ಪಲ್ಲ. ಮದ್ಯ ಇಟ್ಕೊಳ್ಳೋಕ್ಕೆ ಪರವಾನಗಿಯನ್ನೇ ಅವಕಾಶ ಇದೆ. ಆದರೆ ಪಾರ್ಟಿ ಮಾಡುವಂಥದ್ದು ಈ ಡ್ರಗ್ಸ್ಗಳ ಸಪ್ಲೈಯರ್ಸ್ ಇದ್ದಾರಲ್ಲ, ಇದಕ್ಕೆ ಬ್ರೇಕ್ ಹಾಕುವಂಥ ಪರಿಸ್ಥಿತಿಗೆ ಯಾಕೆ ಆಗ್ತಾ ಇಲ್ಲ? ಹಲವು ಕಡೆಗಳಲ್ಲಿ ಕೇಳಿಬರುವಂಥದ್ದು ಆರೋಪ ಆಯಾಯ ಲೋಕಲೈಟ್ ಪೊಲೀಸರ ಕಡೆಯಿಂದನೇ ಅವರ ಸುಪರ್ದಿಯಲ್ಲೇನೆ ನಡೆದು ಹೋಗ್ಬಿಡುತ್ತೆ ಅನ್ನುವಂಥ ಆರೋಪಗಳು ಕೂಡ ಕೇಳಿಬರುತ್ತೆ. ಈ ನಿಟ್ಟಿನಲ್ಲಿ ಯಾಕೆ ಎಚ್ಚೆತ್ತುಕೊಳ್ಳೋದಿಲ್ಲ ಪೊಲೀಸರು ಅಂತ ಹೇಳಿ, ಹೈಯರ್ ಆಫೀಸರ್ಸ್. ಅರುಣ್, ಬೆಂಗಳೂರಿಗೆ ಸಾಕಷ್ಟು ಕಡೆಗಳಿಂದ ಡ್ರಗ್ಸ್ ಬರುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಉತ್ತರ ಭಾರತದ ಕಡೆಯಿಂದ ಹೆಚ್ಚಿನ ಮಟ್ಟದಲ್ಲಿ ಡ್ರಗ್ಸ್ ಬರುತ್ತೆ. ಪೊಲೀಸ್ ಎಷ್ಟೇ ಕಂಟ್ರೋಲ್ ಮಾಡೋದು ಪ್ರಯತ್ನ ಪಟ್ಟರು ಕೂಡ ಬೇರೆ ಬೇರೆ ಮಾರ್ಗವಾಗಿ ತರಕಾರಿ ಆಗಿರ್ಬೋದು, ಬೇರೆ ಬೇರೆ ಮಾರ್ಗವಾಗಿ ಪೋಸ್ಟ್ ಮುಖಾಂತರ ಈ ರೀತಿಯಾಗಿ ಡ್ರಗ್ಸ್ ಬರುತ್ತೆ. ಆದರೆ ಈ ಥರ ದೊಡ್ಡ ದೊಡ್ಡ ಪಾರ್ಟಿಗಳೇನಿರ್ತವೆ, ಈ ಪಾರ್ಟಿಗೆ ಸುಮಾರು 40ರಿಂದ 50 ಲಕ್ಷ ಖರ್ಚು ಮಾಡ್ತಾರೆ ಒಂದೊಂದು ಬಾರಿಗೆ ಅನ್ನೋ ಮಾಹಿತಿ ಇರುವಂಥದ್ದು. ಅಷ್ಟು ದೊಡ್ಡ ಮಟ್ಟದ ಪಾರ್ಟಿ ಆಗಿರೋ ಕಾರಣಕ್ಕಾಗಿ ಪೆಡ್ಲರ್ಗಳೇನಿರ್ತಾರೆ ಮೊದಲೇ ಅವರಿಗೆ ಕನೆಕ್ಟ್ ಇರುತ್ತೆ. ಆ ಪೆಡ್ಲರ್ಗಳ ಕಡೆಯಿಂದ ಯಾವ ಡ್ರಗ್ಸ್ ಬೇಕು ಅನ್ನೋದನ್ನ ಇಲ್ಲಿಗೆ ಗುಪ್ತವಾಗಿ ತರಿಸ್ಕೊಂಡು ಇವರು ರೇವ ಪಾರ್ಟಿಗಳು ಬೇರೆ ಬೇರೆ ರೀತಿಯ ಪಾರ್ಟಿಗಳು ಮಾಡ್ತಾರೆ. ಈ ಬಗ್ಗೆ ಕೆಲವು ಪೊಲೀಸ್ ಅಧಿಕಾರಿಗಳಿಗೂ ಮಾಹಿತಿ ಇರುತ್ತೆ. ಆದರೆ ಈ ಥರ ಪಾರ್ಟಿ ಆಯೋಜಕರ ಜೊತೆ ಸೇರ್ಕೊಂಡು ಅವರು ಕೂಡ ಏನು ಗಮನ ಹರಿಸೋದಿಲ್ಲ. ಯಾವಾಗ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳೇನಾದರೂ CCB ಆಗಿರ್ಬೋದು, ಬೇರೆ ಅಧಿಕಾರಿಗಳೇನಾದರೂ ದಾಳಿ ಮಾಡಿ ಸಿಕ್ಕಿದ್ದಾಗ ಮಾತ್ರ ಸ್ಥಳಕ್ಕೆ ಬರುವಂಥದ್ದು. ಆಗ ಇಲ್ಲೆಲ್ಲ ಪಾರ್ಟಿ ಮಾಡೋದ್ರ ಬಗ್ಗೆ ಆಗ ಮಾಹಿತಿ ಸಿಗುವಂಥದ್ದು. ಅಲ್ಲಿ ತನಕ ಇಲ್ಲಿ ಪಾರ್ಟಿ ಮಾಡ್ತಾ ಇದ್ದಾರೆ, ಇಲ್ಲಿ ಬೇರೆ ಬೇರೆ ಕಡೆಯಿಂದ ಡ್ರಗ್ಸ್ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಯಾರು ಕೂಡ ಅಧಿಕಾರಿಗಳು ಸೀರಿಯಸ್ ತಗೊಳ್ಳೋದಿಲ್ಲ. ಸಾಮಾನ್ಯವಾಗಿ CCBಯಲ್ಲಿ ಡ್ರಗ್ಸು ಏನು ಹಿಡಿಯೋದಕ್ಕೆ ಒಂದು ವಿಂಗ್ ಇದೆ, ಅವರೇ ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಬೇರೆ ಬೇರೆ ಅಧಿಕಾರಿಗಳು ಸುಮ್ಮನಾಗಿರ್ತಾರೆ. ಆ ನಿಟ್ಟಿನಲ್ಲೇ ಬೇರೆ ಬೇರೆ ಕಡೆಗಳಲ್ಲಿ ಈ ಫಾರ್ಮ್ ಹೌಸ್ಗಳಲ್ಲಿ ಪಾರ್ಟಿಗಳು ಕೂಡ ಪದೇ ಪದೇ ಮಾಡ್ತಾನೆ ಇರುವಂಥದ್ದು. ಅಪರೂಪಕ್ಕೆ ಒಂದೊಂದು ಪ್ರಕರಣಗಳಲ್ಲಿ ಸಿಕ್ಬೀಳುವಂಥದ್ದು ಹೊರತುಪಡಿಸಿದರೆ ಈ ಭಾಗದಲ್ಲಿ ಅದರ ಪ್ರಮುಖವಾಗಿ ಬೆಂಗಳೂರು ಹೊರವಲಯ ಏನಿದೆ, ದೇವನಹಳ್ಳಿ ಭಾಗ ಆಗ್ಬೋದು, ಅಥವಾ ಈ ಏನು ಯಲಹಂಕ ಭಾಗ, ಈ ಕಡೆ ಆನೇಕಲ್ಲು, ಎಲೆಕ್ಟ್ರಾನಿಕ್ ಸಿಟಿ, ಈ ಭಾಗದಲ್ಲಿ ದೊಡ್ಡ ದೊಡ್ಡ ಐಷಾರಾಮಿ ಫಾರ್ಮ್ ಹೌಸ್ಗಳಿದ್ದಾವೆ. ಆ ಫಾರ್ಮ್ ಹೌಸ್ಗಳಲ್ಲಿ ದೊಡ್ಡ ಮಟ್ಟದ ಪಾರ್ಟಿಗಳಾಗಿರ್ಬೋದು ಈ ರೀತಿಯಾಗಿ ಆಗಾಗ ನಡೀತಾನೆ ಇರ್ತವೆ. ಇವತ್ತು ಕೂಡ ಅದೇ ರೀತಿಯಾಗಿ ನಡೆದು ಈಗ ಸಿಕ್ಬಿದ್ದಿರುವಂಥದ್ದು. ಈಗ ಇನ್ನೂ ಕೂಡ ಎಲ್ಲ ಒಳಗಡೆನೇ ಇರೋ ಕಾರಣಕ್ಕಾಗಿ ಯಾರೆಲ್ಲ ಇದ್ದಾರೆ ಮತ್ತು ಎಷ್ಟು ಮಟ್ಟದ ಡ್ರಗ್ಸ್ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಸಿಗಬೇಕಾಗುತ್ತೆ. ಅದಕ್ಕೆ ಇನ್ನೊಂದು ಕೆಲವು ಗಂಟೆಗಳ ಕಾಲ ಸಮಯ ಇಡ್ಲಿ ಇದೆ ಅರುಣ್. ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈ ರೀತಿಯಾಗಿ ಈಗ ಹಲವು ಕಡೆಗಳಲ್ಲಿ ನಡೀತಾ ಇದೆ. ಕೆಲವು ಕಣ್ಣಿಗೆ ಬೀಳುತ್ತೆ, ಕೆಲವು ಕಣ್ಣಿಗೆ ಬೀಳೋದಿಲ್ಲ, ಕಂಡ್ರೂ ಕೂಡ ಕಾಣದಂಗಿರ್ತಾರೆ. ಯಾಕೆ ಈ ಪರಿಸ್ಥಿತಿಗೆ ಹೋಗುತ್ತೆ? ಪಾರ್ಟಿ ಮಾಡುವಂಥದ್ದು ತಪ್ಪಲ್ಲ, ಆದರೆ ಅಲ್ಲಿ ಡ್ರಗ್ಸ್ಗಳನ್ನು ಬಳಕೆ ಮಾಡುವಂಥದ್ದು ಇದೆಯಲ್ಲ, ಇದು ಅತಿ ಹೆಚ್ಚಾಗ್ತಾ ಇದೆ ಇತ್ತೀಚೆಗೆ ಬೆಂಗಳೂರಿನ ಸುತ್ತಮುತ್ತ. ಬೆಂಗಳೂರಿಗೆ ಮಾತ್ರ ಇದು ಬಹಳ ಕೆಟ್ಟ ಹೆಸರು ತರ್ತಾ ಇದೆ.